ಕಮರ್ಷಿಯಲ್ ದೃಷ್ಟಿಯಿಂದ ನೋಡುವಂಥ ಸಿನಿಮಾಗಳು ಆಗ್ಲಿಲ್ವಾ ಅಂತ. ನಾನು ಎಲ್ಲ ಸಿನಿಮಾಗಳು ಹಂಗೆ ನೋಡ್ರೆ 100% ಸಕ್ಸಸ್. Correct. ಯಾವುದು ಬ್ಲಾಕ್ ಬಸ್ಟರ್ ಆಗಿದೆ. ಮೈತ್ರಿ ಅನ್ನೋ ಸಿನಿಮಾ ಕಾನ್ಸೆಪ್ಟ್ ವೆರಿ ಯುನಿಕ್. ಇಬ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಅಂತ. ಸ್ಲಮ್ ಡಾಗ್ ಮಿಲಿಯನೇರ್ನ ಕನ್ನಡದಲ್ಲಿ ಮಾಡೋಣ, ಅದ್ರಲ್ಲಿ ಅನಿಲ್ ಕಪೂರ್ ಕ್ಯಾರೆಕ್ಟರ್ ನೆಗೆಟಿವ್ ಇತ್ತು. ನಮ್ಮ ಇದರಲ್ಲಿ ಅಪ್ಪು ಸರ್ನ ಹಾಕೊಂಡು ಅದು ಪಾಸಿಟಿವ್ ಮಾಡೋಣ. ಅವ್ನಿಗೆ ಯಾಕೆ ರೈಟ್ಸ್ ಕೊಡ್ತಿದ್ದಾರೆ ಸರ್ ಇಂಗ್ಲೀಷ್ ಸಿನಿಮಾದವನಿಗೆ, ಅದ್ರ ಅಪ್ಪ ನಂಗೆ ಸಿನಿಮಾ ಮಾಡ್ತೀನಿ ಬೇರೆ ಸರ್ ಅಂತ ಹೇಳ್ಕೊಂಡು ಹೇಳಿ ಊಟ ಮಾಡ್ತಿದ್ವಿ. ಊಟ ಬಿಟ್ವಿ, ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ. ಅಲ್ಲಿ ತನಕ ಕತೆ ರೆಡಿ ಆಗಿದ್ವಿ. ವಾವ್. ಇನ್ಫ್ಯಾಕ್ಟ್ ಎಷ್ಟೋ ಜನರು ಪಕ್ಕದಲ್ಲಿ ಒಂದು ಬೈತಾ ಇದ್ರು, ಅರ್ಥ ಆಗೋಲ್ಲ ಸರ್ ನೀವು ಇನ್ನೊಂದು ಟೇಕ್ ಕೇಳ್ತಿದ್ರು ಅವ್ರ ಹತ್ರ. ಏನು ತಪ್ಪಾಯ್ತು ನಂಗೆ ಗೊತ್ತಾಗ್ತಿರಲ್ಲ. ನಿಮ್ಮ ಜಟ್ಟ ಸಿನಿಮಾಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲೊಂದು ಸೂಕ್ಷ್ಮ ಸಂವೇದನೆಗಳು ನಿಮ್ಮ ಸಿನಿಮಾಗಳಲ್ಲಿ ಕಾಣ್ತದೆ. ಈಗ ಅಮರಾವತಿ ಅದೇ ಬೇರೆ ಪ್ಯಾಟರ್ನ್, ಆ ಜನಾಂಗ, ಆ ಕೆಲಸ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀರಿ. ಸೊ ಎಲ್ಲ ಒಂದು ಕಡೆಗೆ ಗಿರಿರಾಜ್ ಸಿನಿಮಾ ಅಂದ ತಕ್ಷಣ ಇದು ಕಮರ್ಷಿಯಲ್ಲೋ ಅಥವಾ ನಾನ್ ಕಮರ್ಷಿಯಲ್ ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ. ಆದರೂ ಕೂಡ ಅದು ಸೌಂಡ್ ಮಾಡ್ತು, ರಾಜ್ಯ ಮಟ್ಟದಲ್ಲಿ ಸೌಂಡ್ ಮಾಡ್ತು, ಜನಗಳಿಗೆ ಇಷ್ಟ ಆಯಿತು. ಆದರೆ ಕಮರ್ಷಿಯಲ್ ದೃಷ್ಟಿಯಿಂದ ನೋಡುವಂಥ ಸಿನಿಮಾಗಳು ಆಗಲಿಲ್ವಾ ಅಂತ. ಏನಾಗುತ್ತೆ, ನಾನು ಅದೇ ಹೇಳ್ದಂಗೆ ನನಗೆ ಕ್ಲಿಯರಾಗಿ ಗೊತ್ತು ದಟ್ ಇಂಥ ಸಿನಿಮಾಗಳಿಗೆ ದೊಡ್ಡ ಮಟ್ಟದ ಕಾಸು ಅಥವಾ ಹಣ ಬರಲ್ಲ. ಓಕೆ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ಬಜೆಟಲ್ಲಿ ಮುಗಿಸ್ತೀನಿ. ಸೊ ಅದಕ್ಕೇನಾಗುತ್ತೆ ಅಂತ ಹೇಳಿ ಅದೊಂದು ಸೇಫ್ ಏನಾಗಿರುತ್ತೆ ಜೂಮ್ ಆಗುತ್ತೆ. ಕನ್ನಡಿಗರ ಆಶೀರ್ವಾದ, ದೇವ್ರದೇ, ನನ್ನ ಪೂರ್ವಿಕರ ಇದು, ನನ್ನ ಕಾವಲಿಟ್ಟಿರೋದಕ್ಕೆ ಯಾವುದೇ ಸಿನಿಮಾ ಕಾಸು ಕಳ್ಕೊಂಡಿಲ್ಲ. ನಾನು ಎಲ್ಲ ಸಿನಿಮಾಗಳು ಹಂಗೆ ನೋಡ್ರೆ 100% ಸಕ್ಸಸ್. ಯಾವುದು ಬ್ಲಾಕ್ ಬಸ್ಟರ್ ಆಗಿ, ಇನ್ಕ್ಲೂಡಿಂಗ್ ಅಪ್ಪು ಸರ್ ಇಟ್ಕೊಂಡು ಎಷ್ಟೋ ಜನರು ಅಪ್ಪು ಸರ್ ಅವರ ಬೆಸ್ಟ್ ಫಿಲ್ಮ್ಗಳಲ್ಲಿ ಒಂದು ಅಂತೆಲ್ಲ ಹೇಳಿ. ಅಶ್ವಿನಿ ಮೇಡಮ್ ನನ್ನ ಕಾಲ್ ಮಾಡಿ, ಒನ್ ಆಫ್ ದಿ ಗ್ರೇಟೆಸ್ಟ್ ಅಶ್ವಿನಿ ಮೇಡಮ್ ಅವರು ಕಾಲ್ ಮಾಡಿ ಅದನ್ನು ತುಂಬ ಇಷ್ಟಪಟ್ಟರು. ಪಾರ್ವತಮ್ಮ ಅವರು ತುಂಬ ಇಷ್ಟಪಟ್ಟಿದ್ರು. ಕರೆದು ಹೆಗಲ್ ತಟ್ಟೆ ಮಾಡ್ಕೊಂಡು ಇಷ್ಟಪಟ್ಟಿದ್ರು. ಅದೆಲ್ಲ ಇದೆ. ಬಟ್ ಅದು ಬ್ಲಾಕ್ ಬಸ್ಟರ್ ಆಗಿಲ್ಲ, ವಿಚ್ ವಿ ನ್ಯೂ ಅದಾಗಲ್ಲ ಅಂತೇಳಿ. ಸೊ ನಮ್ಮ ಬಜೆಟ್ನ ಅಷ್ಟು ರಿಸ್ಟ್ರಿಕ್ಟ್ ಇಟ್ಕೊಂಡು ಮಾಡಿದ್ವಿ. ಆಗೇನಾಗತ್ತೆ, ನಿಮ್ಮದು ಟೆಕ್ನಿಕ್ಯಾಲಿಟೀಸ್ ಕಾಂಪ್ರಮೈಸ್ ಆಗ್ತೀವಿ, ಯಾಕಂದರೆ ಟೈಮ್ ಇರಲ್ಲ ಎಲ್ಲ. ಬಟ್ ಆ ರಿಸ್ಕ್ ನಾವು ತೊಗೋತೀವಿ. ಆ್ಯಂಡ್ ಇದು ವಾಸ್ತವ ಕೂಡ. ಹೌದು, ನಿಮ್ಮ ಕಂಟೆಂಟ್ ರಿಚ್ ಸಿನಿಮಾ ಮಾಡಿದಾಗ ಅದು ಅದ್ಭುತವಾದ ಯಶಸ್ಸು ತಗೊಳುತ್ತೋ ಅನ್ನೋದು ಸ್ವಲ್ಪ ಡೌಟೇ ಅದು. ಕರೆಕ್ಟ್. ಸೊ ಆ ಚಾಯ್ಸ್ನ ಒಬ್ಬ ನಿರ್ದೇಶಕ ಮಾಡಬೇಕಾಗತ್ತೆ. ಕರೆಕ್ಟ್. ಅವನಿಗೆ ಯಾವುದು ಬೇಕು ಅನ್ನೋದರ ಚಾಯ್ಸ್ ಅವ್ನು ಮಾಡಿಬಿಟ್ರೆ ಆಗ ಆ ಆಯ್ಕೆಯ ಹಿಂದೆ ಇರುವಂತಹ ನಿರ್ಧಾರಗಳು ಪೂರೈಸ್ಕೊಂಡಿದೆಯೋ, ಅದರ ಉದ್ದೇಶ ಪೂರೈಸಿದೆಯೋ ಅನ್ನೋದು ನಾವು ಟಿಕ್ ಹಾಕ್ತಾ ಹೋಗ್ತೀವಿ. ಸೊ ಹಂಗೆ ನೋಡೋದಂತ ಹೇಳಿದ್ರೆ ನಾನು ಕಮರ್ಷಿಯಲಿ ಫ್ಲಾಪ್ ಡೈರೆಕ್ಟರ್ ಅಲ್ಲ, ಯಾಕಂದ್ರೆ ನಾನು ಎಲ್ಲ ಸಿನಿಮಾಗಳು ಹಿಟ್ಟು. ಬಟ್ ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಯಾವುದು ಅಲ್ಲ, ಒಟ್ಟು ಸೇಫ್ ಗಿರಿರಾಜ್ ಸಿನಿಮಾ ಅಂತಂದ್ರೆ ನೋಡಪ್ಪ ಗ್ಯಾರಂಟಿ ಅಷ್ಟೇ. ಅದು ಪ್ರಾಮಾಣಿಕ 10 ರೂಪಾಯಿ ಆಗಿದ್ರೆ 10 ರೂಪಾಯಿ ಸಿಗುತ್ತೆ ಗುರು, ಅದ್ರ ಮೇಲೆ ಏನು ಬರ್ತದೆ ನಿಂದು ಹೆಸರು ಸಿಗುತ್ತೆ ಗುರು ಅನ್ನೋ ಥರದಾಗಿ. ಎಸ್ ಸರ್. ರಂಗಭೂಮಿಯಿಂದ ಸಿನಿಮಾ ಬರ್ತೀರಿ, ಸಿನಿಮಾ ಆಡಿದ್ಮೇಲೆ ಒಂದು ದೊಡ್ಡ ಮಟ್ಟಕ್ಕೆ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಂತ ಹೋಗ್ತೀರಿ. ಮೈತ್ರಿ ಅನ್ನೋ ಸಿನಿಮಾ ಕಾನ್ಸೆಪ್ಟ್ ವೆರಿ ಯುನಿಕ್. ಅಂದರೆ ನೋಡಿದ ತಕ್ಷಣ ಎಲ್ರಿಗೂ ಟಚ್ ಆಗೋಂಥದ್ದು. ಸೊ ಅಲ್ರಿ ಇಬ್ಬರು ಸ್ಟಾರ್ಗಳನ್ನ ನಿಭಾಯಿಸೋದು ಅನ್ನೋದು ಬರುತ್ತೆ. ಹೇಗೆ ಸಾಧ್ಯತೆ? ಈ ಕಡೆ ಮೋಹನ್ ಲಾಲ್, ಈ ಕಡೆಗೆ ಪುನೀತ್ ಸರ್, ಇಬ್ಬರನ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಅಂತ. ಅದು ನಾನು ಅದೇ ಸ್ವಲ್ಪ ಡ್ಯೂ ಕ್ರೆಡಿಟ್ ತಗೊಳಕ್ಕಾಗಲ್ಲ ಅದ್ರ ಬಗ್ಗೆ. ನಾನು ಹೆಂಗೆ ಕನ್ವಿನ್ಸ್ ಮಾಡಿದೆ ಅಂತ ಹೇಳೋಂಥದ್ದು ಕತೆ ಕನ್ವಿನ್ಸ್ ಮಾಡಿದೆ. ಅದು ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ನಾನು ತಗೊಳಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ನಾವು ಜಟ್ಟ ಮಾಡೋಕ್ಕೆ ಶುರು ಮಾಡಿದ್ವಿ. ಜಟ್ಟ ನಾನು 16 ದಿವಸದಲ್ಲಿ ಮುಗಿಸಿದ್ದೆ. ಯಾಕಂದರೆ ಇವ್ರದ್ದು ಡೇಟ್ ಇದ್ದದ್ದೇ ಅಷ್ಟು. 16 ದಿವಸದಲ್ಲಿ 15 ದಿವಸ ಬೆಳಗ್ಗೆ 5:30, 6, ಮ್ಯಾಕ್ಸಿಮಮ್ 6:06 ರೂಮ್ ಬಿಟ್ಬಿಟ್ರೆ 7 ಕಾಲಿಂದ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 2 ಗಂಟೆ ತನಕ ಶೂಟ್ ಮಾಡ್ತಿದ್ವಿ. ಆ್ಯಂಡ್ 15 ದಿವಸ ಬ್ಯಾಕ್ ಟು ಬ್ಯಾಕ್. ನಮ್ಮ ಲೈಟ್ ಹುಡುಗರು ಹೆಂಗಾಗಿದೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಕ್ಲಾತ್ ಸಿಗ್ತಾನೆ ಇರಲಿ, ಎಲ್ಲ ಒಂದು ಕಡೆ ಸುತ್ಕೊಂಡು ಮಲ್ಕೊಂಡಿರ್ತೀವಿ. ಬಟ್ ಬಿಕಾಸ್ ಕಿಶೋರ್ ಸರ್, ಆಮೇಲೆ ನಮ್ಮ ಇದು ಸುಕೃತ ಆಗಿರ್ಬೋದು, ಪಾವನ ಆಗಿರ್ಬೋದು, ಉಳಿದೆಲ್ಲ ಆರ್ಟಿಸ್ಟ್ಗಳು ಕೋಆಪ್ರೇಟ್ ಮಾಡೋದಕ್ಕೆ ನಾವು ಅದು ಮುಗ್ಸೋಕ್ಕೆ ಬಜೆಟಲ್ಲಿ ಮುಗಿಸಿದ್ವಿ. ಮತ್ತು ಚೆನ್ನಾಗಿ ಪ್ರಿಪೇರ್ ಮಾಡಿ ಹೋಗಿದ್ವಿ. ಇದಾಗಿತ್ತು. ಇವ್ರಿಗೆ ತುಂಬ ಇಷ್ಟ ಆಯಿತು ಅಂದರೆ ಬಜೆಟಲ್ಲಿ ಮಾಡಿದ್ರು ಅಂತ. ಅವ್ರು ಇನ್ನೊಂದು ಸಿನಿಮಾ ಬಜೆಟ್ ತುಂಬ ಮೀರಿತ್ತು. ಓಕೆ. ಆವಾಗ ಅಪ್ಪು ಸರ್ ಅವರಿಗೆ ಕೇಳಿದ್ರು, ಪ್ರೊಡ್ಯೂಸರ್ಗೆ, ಯಾಕೆ ಒಂಥರ ಬೇಜಾರಲ್ಲಿದ್ದೀರಾ? ಇಲ್ಲ ಸರ್ ಹಿಂಗಾಗಿದೆ ಅಂತ. ಆಗ ಅಪ್ಪು ಸರ್ ಹೇಳಿದ್ರು, ನಿಮ್ಮದು ಒಂದು ಆ ಡೈರೆಕ್ಟರ್ ತುಂಬ ಒಳ್ಳೆಯ ಡೈರೆಕ್ಟ್ರು, ನಾನು ನವಿಲಾದವ್ರು ನೋಡಿದ್ದೆ, ನೀವು ತುಂಬ ಖುಷಿಯಾಗಿದ್ದೀರಾ, ಜಟ್ಟ ಬೇಗ ಇದು ಮುಗಿದೆ, ಇನ್ನೂ ರಿಲೀಸ್ ಆಗಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ, ಇದರಲ್ಲಿ ಎಡಿಟಿಂಗಲ್ಲಿ ನೋಡಿದೆ, ಸೀನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಅಂತ ಹೇಳಿದ್ರಿ. ಒಂದು ಕೆಲಸ ಮಾಡಿ, ನೀವೊಂದು ಸಿನಿಮಾ ಮಾಡಿ ಅವ್ರ ಜೊತೆಗೆ, ನಾನು ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತೀನಿ, ಅದರಿಂದ ನನಗೇನು ಕಾಸು ಕೊಡ್ಬಿಡಿ, ನೀವೇನಾದರೂ ಒಳ್ಳೇದಾಗಲಿ ನಿಮಗೆ ಅನ್ನೋ ರೀತಿಯಲ್ಲಿ ಹೇಳಿದರು. ಸಪೋರ್ಟಿವ್. ಇವ್ರು ನನಗೆ ಫೋನ್ ಮಾಡಿ, ನಮ್ಮ ಪ್ರೊಡ್ಯೂಸರು, ಸ್ಲಮ್ ಡಾಗ್ ಮಿಲಿಯನೇರ್ನ ಕನ್ನಡದಲ್ಲಿ ಮಾಡೋಣ, ಅದರಲ್ಲಿ ಅನಿಲ್ ಕಪೂರ್ ಕ್ಯಾರೆಕ್ಟರ್ ನೆಗೆಟಿವ್ ಇತ್ತು. ಹೌದು. ನಮ್ಮ ಇದರಲ್ಲಿ ಅಪ್ಪು ಸರ್ನ ಹಾಕೊಂಡು ಅದು ಪಾಸಿಟಿವ್ ಮಾಡೋಣ, ಒಂಥರ ಹಿಂಗೆ ಮಾಡಿಕೊಂಡು ಇದಾಗಿ. ಈಗ ನಾನು ರೀಮೇಕ್ ಮಾಡಲ್ಲ ಅಂತ ಹೇಳಿದ್ರೆ ಅದು ಸಿನಿಮಾ ನನಗೋಸ್ಕರ ಏನು ಕಾಯ್ತಿಲ್ಲ, ಇನ್ನೊಬ್ಬ ಮಾಡೋಕ್ಕೆ ರೆಡಿ ಇದ್ದ ಪುನೀತ್ ಸರ್ ಅದಕ್ಕೋಸ್ಕರ ಮಾಡೋ. ಸೊ ನಾನು ನಮ್ಮ ಪ್ರೊಡ್ಯೂಸರ್ಗೆ ಒಂದು ಮಾಡಿ, ಸರ್ ಅದು ಅಪ್ಪು ಸರ್ದು ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ನಿಗೆ ಯಾಕೆ ರೈಟ್ಸ್ ಕೊಡ್ತಿದ್ದಾರೆ ಸರ್ ಇಂಗ್ಲೀಷ್ ಸಿನಿಮಾದವನಿಗೆ, ಅದು ಅಪ್ಪ ನಂಗೆ ಸಿನಿಮಾ ಮಾಡ್ತೀನಿ ಬೇರೆ ಸರ್ ಅಂತ ಹೇಳ್ಕೊಂಡು ಹೇಳಿದೆ. ಊಟ ಮಾಡ್ತಿದ್ವಿ, ಊಟ ಬಿಟ್ವಿ,
ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ. ಅಲ್ಲಿ ತನಕ ಕತೆ ರೆಡಿ ಆಗಿದ್ದದು. ವಾವ್. ನನಗೆ ಕತೆ ಯಾಕಂದ್ರೆ ಅರ್ಧ ಕತೆ ನನ್ನ ತಲೆಯಲ್ಲಿ ಮೊದಲೇ ಇತ್ತು. ನಾನು ಈ ಮಡಿವಾಳದ ಹತ್ರ ಇದಿದೆ, ಜುವೆನೈಲ್ ಡೆಲಿಕ್ವೆಂಟ್ಸ್ಗಳದ್ದು ರಿಮಾಂಡ್ ಹೋಮ್ ಇದೆ. ಅಲ್ಲಿ ನಾಟಕ, ಬೀದಿ ನಾಟಕ ಮಾಡೋಕ್ಕೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ರಿ. ಅಲ್ಲಿ ಮಾಡ್ಕೊಡೋಕ್ಕೆ, ಮೈಮ್ ಹೇಳ್ಕೊಡೋಕ್ಕೆ ಸುಮಾರು ಜನ ನಮ್ಮಲ್ಲಿ ಹೋಗ್ತಾ ಇರ್ತಾರೆ. ಅವ್ರು 1-2 ಸಲ ಕರೆಸಿದ್ರು. ಒಂದು NGO ಮೂಲಕ ಹೋಗಿದ್ವಿ. ಸೊ ಅಲ್ಲಿ ಹೇಳಿದಾಗ ಅಲ್ಲೊಂದು ಇಬ್ಬರು ಸಿಕ್ಕಿದ್ರು, ಎಲ್ಲ ಇದಾಗಿತ್ತು. ಅಲ್ಲೊಬ್ನು ಪುನೀತ್ ರಾಜ್ಕುಮಾರ್ ದೊಡ್ಡ ಫ್ಯಾನ್, ಡ್ಯಾನ್ಸ್ ಮಾಡೋನು, ಎಲ್ಲ ಮಾಡ್ಕೊಂಡೆಲ್ಲ ಇದ್ದಾಗಿದೆ. ಸೂಪರ್. ಅವನ್ನೆಲ್ಲರೂ ಪುನೀತ್ ರಾಜ್ಕುಮಾರ್ ಅಂತಲೇ ಕರಿತಾ ಇದ್ರು. ಈ ಮಾರ್ಕೆಟಲ್ಲಿ ನೀವು ಬೆಳಗ್ಗೆ 5:30-6 ಗಂಟೆಗೆ ಹೋದರೆ ಎಲ್ಲ ಕಡೆ ಹೂ ಇರುತ್ತೆ. ಹೂಗಳು ಅಂದರೆ ಹಳ್ಳಿಯಿಂದ ಹೂ ಬಂದಿರುತ್ತೆ, ಅಲ್ಲಿಂದ ಅದು ಡಿಟ್ಯಾಚ್ ಹಾಕೊಂಡು ಹೋಗ್ತಾ ಇರುತ್ತೆ. ಸೊ ನಾನಾಗ ರೇಡಿಯೋ 1ನಲ್ಲಿ ಕೆಲಸ ಮಾಡ್ತಿದ್ದೆ, ಬೆಳಗ್ಗೆ ಬೇಗ ಹೋಗಬೇಕಿತ್ತು. ಸೊ ಹಾಗೆ ಹೋಗ್ಕೊಂಡು ಮಾರ್ಕೆಟಲ್ಲಿ ಬಸ್ ಹಿಡ್ಕೊಂಡು ಬಸ್ ಚೇಂಜ್ ಮಾಡ್ಬೇಕಾದ್ರೆ ಒಬ್ಬನು, ಸಾರ್ ನೆನಪಿದೆಯಾ ಸಾರ್, ನನ್ನಲ್ಲಿ ರಿಮಾಂಡ್ ಹೋಮಲ್ಲಿ ಸಿಕ್ಕಿದ್ದೆ ಸಾರ್ ಅಂತೇಳಿ. ಹೇಗಿದೆಯಪ್ಪ, ಅವನೆಲ್ಲ ಪುನೀತ್ ರಾಜ್ಕುಮಾರು ಅಂತ ಕೇಳಿದೆ. ಸದೋಗ್ಬಿಟ್ಟ ಸಾರ್ ಅಂತ. ನನಗೆ ತುಂಬ ಕಾಡಕ್ಕೆ ಶುರುವಾಯಿತು. ಯಾಕೋ ಏನಾಯ್ತು ಅಂತ ಕೇಳಿದೆ. ಇದೇ ಅದರಲ್ಲಿ ಬರುವಂಗೆ, ಅದು ರೌಡಿಗಳ ಸವಾಸ, ಅವರು ಇವರನ್ನು ಬಳಸೋದು, ಈ ಮಕ್ಕಳನ್ನೆಲ್ಲ ಅವರು ಏನಕ್ಕೋ ಬಳಸ್ತಾರೆ, ಯಾರೋ ಹೊಡೆದ್ಬಿಟ್ಟವ್ರೆ, ಸತ್ತೋಗ್ಬಿಟ್ಟ. ನಂಗೆ ಬೇಜಾರಾಯ್ತು. ನಂಗೆ ಅದು ಯಾವತ್ತೂ ಒಂದು ಇದಿತ್ತು, ಒಬ್ಬ ಬಾಲಕ ಇದೆ, ಜುವೆನೈಲ್ ಡೆಲಿಕ್ವೆಂಟು, ರಿಮಾಂಡ್ ಹೋಮಲ್ಲಿರುವಂಥವನು, ದೊಡ್ಡ ಸೂಪರ್ ಸ್ಟಾರ್ನ ಅವನು ಅಭಿಮಾನದಿಂದ ಇರ್ತಾನೆ, ಅದ್ರ ಮೂಲಕ ಅವ್ನ ಲೈಫ್ ಬದಲಾಗುತ್ತೆ ಅಂತ ಒಂದು ಲೈನ್ ಇತ್ತು, ತಲೆ ಇತ್ತು. ಈಗ ಒಂದು, ಇವ್ರು ಯಾಕೆ ಸ್ಲಮ್ಡಾಗ್ ಮಿಲಿಯನೇರ್ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಕನ್ನಡದ ಕೋಟ್ಯಾಧಿಪತಿ ನಡೀತಾ ಇತ್ತು. ಆ ಸೆಟ್ ಫ್ರೀಯಾಗಿ ಸಿಗುತ್ತೆ ಅಷ್ಟೇ, ಸೆಟ್ ಫ್ರೀಯಾಗಿ ಸಿಗುತ್ತೆ, ನಮ್ದು ಬಜೆಟ್ ಉಳಿಯುತ್ತೆ, ಇವರು ಬರ್ತಾರೆ, ನಾವಲ್ಲಿ ಗ್ಯಾಪಲ್ಲಿ ಮಾಡ್ಕೊಬೇಡೋಣ, ಮತ್ತು ನೀವು ಹೊರಗಡೆ ಅದು ಯಾವುದೋ ಈ ಸ್ಲಮ್ಮಲ್ಲಿ ಲವ್ ಸ್ಟೋರಿ ಮಾಡ್ಕೊಬೇಡೋಣ, ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಸೊ ಸೆಟ್ ಬಿಡಕ್ಕೆ ನಾನು ಸಾಧ್ಯ ಇರಲಿಲ್ಲ. KVC ಕನ್ನಡದ ಕೋಟ್ಯಾಧಿಪತಿ ಸೆಟ್ ಬಳಸಲೇಬೇಕು. ಈ ಕತೆ ನಾನು ಹೇಳಬೇಕಿತ್ತು. ಇದನ್ನು ಸೊ ಏನು ಮಾಡೋದು ಅಂತ ನಂಗೆ ಏನದು ಅಪ್ಪು ಸರ್ ಜೊತೆಗೆ ವರ್ಕ್ ಮಾಡಬೇಕು ಅಂತೇಳಿ. ರಾಜ್ಕುಮಾರ್ ದೊಡ್ಡ ಫ್ಯಾನು ಅವರು, ಮತ್ತು ಅದಾದ್ಮೇಲೆ ಅಪ್ಪು ಸರ್ ನನ್ನ ಜೊತೆ ಟ್ರೀಟ್ ಮಾಡಿದ ರೀತಿ ಎಲ್ಲವೂ ನನಗೊಂಥರ ಇದಿತ್ತು. ಎಲ್ಲ ಖುಷಿ ಆಯಿತು. ಅಲ್ಲಿಂದ ಹೋಗೋಷ್ಟರಲ್ಲಿ ಒಂದು ಲೈನ್ ರೆಡಿ ಆಗೋಯ್ತು. ಹೇಳಿದೆ ಇಮಿಡಿಯೇಟ್ಲಿ, ಬಾಸ್ ಎಲ್ಲಿದ್ದೀರಾ ಅಂತ ಹೇಳ್ಕೊಂಡು, ಇಲ್ಲ ಮನೇಲಿದ್ದೀನಿ ಅಂತ ಹೇಳಿ, ಫ್ರೀ ಇದೆ ಕರ್ಕೊಬರಲ್ಲ ಅಂತ ಕರ್ಕೊಂಡು ಹೋಗಿ ಹೇಳಿದೆ. ಒಂದು ಲೈನ್ ಹೇಳಿದೆ. ಲಾಸ್ಟಿಗೆ ಆ ಲೈನ್ ಹೇಳಬೇಕಾದ್ರೆ ಅವ್ರು ಎದ್ದು ಒಪ್ಕೊಂಡ್ರು. ಆಯಿತು, ಇದ್ರಲ್ಲಿ ನಾನು ಏನೂ ಕನ್ವಿನ್ಸ್ ಮಾಡಿಲ್ಲ, ಅದು ನನ್ನ ಅದಮ್ಯ ಆಸೆ ಏನಿತ್ತು ದಟ್ ಇವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದು. ಆದರೆ ಬಹುಶಃ ಅದೇ ಒಂದು ಏನು ನಾವು ಇವತ್ತು ಅದಕ್ಕೆಲ್ಲ ಒಂದು ಹೆಸರು ಕೊಟ್ಟಿದ್ದಾರೆ, ಏನದು ಮ್ಯಾನಿಫೆಸ್ಟೇಷನ್ ಅಂತ. ಸೊ ಆ ರೀತಿಯಿಂದ ಆಯಿತು. ಅಪ್ಪು ಸರ್ ಬಂದ ಮೇಲೆ ಇನ್ಯಾವುದೂ ಕಷ್ಟ ಆಗಿಲ್ಲ. ಅಂದರೆ ನಾನು ಹೋಗಿ ಇವ್ರನ್ನ ಲಾಲ್ ಸರ್ ಅವ್ರನ್ನ ಅಪ್ರೋಚ್ ಮಾಡಿದಾಗಲೂ ಅವ್ರಿಗೆ ಆಲ್ರೆಡಿ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ಅರ್ಧ ಕನ್ವಿನ್ಸ್ ಆಗಿದ್ರು. ಓಕೆ, ನಾನು ಪುನೀತ್ ರಾಜ್ಕುಮಾರ್ ಜೊತೆ ಆನ್ ದ ಸ್ಕ್ರೀನ್ ಚೆನ್ನಾಗಿರತ್ತೆ ಅಂಥೇಳಿ ಅವ್ರು ಒಪ್ಕೊಂಡಿದ್ರು. ಅಲ್ಲಿ ಹೋದಾಗ ಇದು ಏನಿದು ಅವರ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಯಿತು. ಅವ್ರು ಆ್ಯಕ್ಚುಲಿ ಗೆಸ್ಟ್ ಅಪಿಯರೆನ್ಸ್ ಅಂತ ಇಟ್ಕೊಂಡಿದ್ರು. ಚೆನ್ನಾಗಿದೆ ಅಲ್ರಿ ಅಂತ ಹೇಳ್ಕೊಂಡು ಇಷ್ಟ ಆಯಿತು. ನಾ ಹೇಳಿದೆ ಲಾಸ್ಟ್ ಬರೋದು ಸರ್, ಲಾಸ್ಟ್ 1 ರೀಲ್ ಅಷ್ಟೇ ಬರೋದು ಅಂತ. ಇಲ್ಲ ಸಾಕು, ನಾನು ಮತ್ತೆ ಹೆಚ್ಚು ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಯಾವಾಗ ಅದಾಯಿತು, ಐ ಥಿಂಕ್ ಐ ವಾಸ್ ಜಸ್ಟ್ ಲಕ್ಕಿ ದಟ್ ಅವರೆಲ್ಲರೂ ಅವರ ಒಳ್ಳೆತನದಿಂದಾಗಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಹೊರತು ನಾನೇನು ಹ್ಯಾಂಡಲ್ ಮಾಡುವಂಥದ್ದು ಏನಾಗಿಲ್ಲ. ಕರೆಕ್ಟ್. ಸೊ ನಾನು ಕೇಳ್ತಿದ್ದೆ, ಅವ್ರು ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಎಷ್ಟೋ ಜನರು ಪಕ್ಕದಲ್ಲಿ ಒಂದು ಬೈತಾಯಿದ್ರು, ಅರ್ಥ ಆಗೋಲ್ಲ ಸರ್ ನೀವು ಇನ್ನೊಂದು ಟೇಕ್ ಕೇಳ್ತಿದ್ರು ಅವ್ರ ಹತ್ರ. ಏನು ತಪ್ಪಾಯಿತು ನಂಗೆ ಗೊತ್ತಾಗ್ತಿರಲ್ಲ. ಏನಾಗುತ್ತೆ ಅಂದರೆ ಆಮೇಲೆ ಅಪ್ಪು ಸರ್ ಹತ್ರ ಹೋಗ್ಕೊಂಡು, ಸರ್ ಇದು ಹಿಂಗೆ ಮಾಡಿದ್ರೆ ಓಕೆನಾ, ನಿಮ್ಗೆ ಏನಾದರೂ ಓಕೆ ಅಲ್ಲ, ಚೆನ್ನಾಗಿ ಬರಲ್ಲ, ಇನ್ನೊಮ್ಮೆ ತೊಗೋಬೇಕಲ್ವಾ ಅಂತ ಹೇಳಿದ್ರು. ಅಲ್ಲ ಅದು ಸ್ವಲ್ಪ ಡೋಂಟ್ ಲಿಸನ್ ಟು ದೆಮ್ ಮ್ಯಾನ್, ಯು ಡೂ ಮ್ಯಾನ್ ಅಂತ ಹೇಳ್ಕೊಂಡು ಕಳಿಸ್ತಾ ಇದ್ರು ನನಗೆ. ಬಟ್ ಈ ಸುತ್ತ ಇರೋ ಒಂದಷ್ಟು ಜನರು ಇರ್ತಾರಲ್ಲ, ಅವ್ರು ಹೆದರ್ತಾ ಇರ್ತಾರೆ, ಏನು ಸರ್ ಹಿಂಗಾಗೋಯ್ತು ಅದು ನಮ್ಗೇನಂದರೆ ಸರ್ ಅದಷ್ಟು ಚೆನ್ನಾಗಿ ಬರಲಿಲ್ಲ, ಒಂದು ಮೋರ್ ತೊಗೊಳ್ಳೋಣ ಅಂತ ಹೇಳ್ಬಿಡ್ತಿದ್ವಿ. ಸೊ ಹಂಗೆ ನೋಡೋದನ್ನ ನನಗೆ ಗೊತ್ತಿಲ್ಲ ಇವ್ರನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತೇಳಿ. ಬಟ್ ದೇ ಟ್ರಸ್ಟೆಡ್ ಮೀ ಆ್ಯಂಡ್ ನನಗೆ ತುಂಬ ಆಸೆ ಇತ್ತು ಅವ್ರ ಜೊತೆ ಎಲ್ಲ. ಸೊ ಐ ಆಲ್ವೇಸ್ ಬಿಲೀವ್ ದಟ್ ಡೈರೆಕ್ಟರ್ ಆಗಿರೋನು ಅಟ್ಲೀಸ್ಟ್ ಪ್ರಾಜೆಕ್ಟ್ ಮುಗಿಯೋ ತನಕ ಆದರೂ ಅವರ ನಟರನ್ನು ತುಂಬ ಪ್ರೀತಿಸಬೇಕು. ಆಮೇಲೆ ಬೇಕಾದರೆ ಇನ್ನಿಂದು ನಂದು ಸಂಬಂಧ ಮುಗೀತು ಅಂತ ಎದ್ದೋಗ್ಲಿ. ಬಟ್ ಅಲ್ಲಿ ತನಕ ಬೈ ಫೋರ್ಸ್ ಹಿ ಹ್ಯಾಸ್ ಟು ಬಿ ಲವ್. ಆ್ಯಂಡ್ ಪ್ರತಿಯೊಂದು ಲವ್ಸ್ ಇದರಲ್ಲಿ ಒಂಚೂರು ಅಬ್ಯೂಸು, ಒಂಚೂರು ಅಗ್ರೆಷನ್ ಇದ್ದೇ ಇರತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಡೈರೆಕ್ಟರ್ ಆಗಿರೋನು ತುಂಬ ಆಳವಾಗಿ ಅವ್ರ ನಟರನ್ನು ಪ್ರೀತಿಸಿದ್ರೆ ಅವನು ಅವರಿಂದ ಬೆಸ್ಟ್ ತೆಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬಹುಶಃ ಆ ಕಕ್ಕುಲಾತಿ, ಆ ಇದು ವಾತ್ಸಲ್ಯ ಎಲ್ಲರಲ್ಲೂ ಇದ್ದಕ್ಕೆ ಅದು ಪ್ರಾಜೆಕ್ಟ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಅವ್ರು ಒಪ್ಕೊಂಡ್ರು. ಅವರು ಇರೋ ಸ್ಟಾರ್ ಲೆವೆಲ್ಗೆ ಅವ್ರು ಮಾಡುವ ಅವಶ್ಯಕತೆ ಇರಲಿಲ್ಲ. ಸೊ ಆ್ಯಂಡ್ ಆ ಲಾಸ್ಟ್ ಹೇಳಿದ ಮಾತು ಯಾವ ಮೋಹನ್ಲಾಲ್ ಸರ್ ಒಂದು ವೇಳೆ ನಿಮ್ಮ ತಂದೆ ಬದುಕಿದ್ರು, ಅದು ಹಿ ಪ್ರೂವ್ಡ್ ಇಟ್ ಅಲ್ವಾ. 100% ನೋಡಿ, ಅವೆಲ್ಲ ಸಿಂಕ್ ಆಯಿತು ಸಿನಿಮಾಗೆ, ಹಾಗಾಗಿ ಅದು ಟಚ್ ಆಯಿತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.